ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಇಲ್ಲ ಯೇಸು. ಯೇಸು ನನ್ನ ಎತ್ತಿದ ಪಾಪದ ತಿಪ್ಪೆ ಕೆಸರಿಂದ, ಯೇಸು ನನ್ನ ಎತ್ತಿದ ಪಾಪದ ತಿಪ್ಪೆ ಕೆಸರಿಂದ, ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಇಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಇಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಇಲ್ಲ ಯೇಸು. ತನ್ನ ಶುದ್ಧ ರಕ್ತದಿ ನನ್ನ ಪಾಪ ತೊಳೆದ, ತನ್ನ ಶುದ್ಧ ರಕ್ತದಿ ನನ್ನ ಪಾಪ ತೊಳೆದ, ಯೇಸು 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 ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಇಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಇಲ್ಲ ಯೇಸು. ನೋವು ದುಃಖ ಎಲ್ಲವ ತಾನೇ ಹೊತ್ತುಕೊಳ್ಳುವ, ನೋವು ದುಃಖ ಎಲ್ಲವ ತಾನೇ ಹೊತ್ತುಕೊಳ್ಳುವ, ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಇಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಇಲ್ಲ ಯೇಸು. ನನಗೆ ಎಂದು ನೀಡಿದ ನಿತ್ಯವಾದ ಹೃದಯವ, ನನಗೆ ಎಂದು ನೀಡಿದ ನಿತ್ಯವಾದ ಹೃದಯವ, ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಇಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಇಲ್ಲ ಯೇಸು. ಆತನನ್ನು ನಂಬುವ ಸರ್ವರಿಗೂ ಜಯ ಜೀವ, ಆತನನ್ನು ನಂಬುವ ಸರ್ವರಿಗೂ ಜಯ ಜೀವ, ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಭಯವಿಲ್ಲ ಭಯವೇ ಇಲ್ಲ, ಜಯ ಜಯ ತಾನೇ. ಭಯವಿಲ್ಲ ಭಯವೇ ಇಲ್ಲ, ಹೌದು, ಜಯ ಜಯ ತಾನೇ. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯ ಉಂಟು. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯ ಉಂಟು. ಯೇಸು ನಾಮದಿ ಜಯ, ಯೇಸು ನಾಮದಿ ಜಯ ಉಂಟು. ಭಯವಿಲ್ಲ ಭಯವಿಲ್ಲ, ಹೌದು, ಜಯ ಜಯ ತಾನೇ. ಭಯವಿಲ್ಲ ಭಯವಿಲ್ಲ, ಹೌದು ಹೌದು, ಜಯ ಜಯ ತಾನೇ. ಅಬ್ರಹಾಮನ ದೇವರು ನನ್ನೊಂದಿಗೆ ಇರುವ, ಆಶೀರ್ವದಿಸುವನು, ಅಭಿವೃದ್ಧಿ ನೀಡುವನು. ಅಬ್ರಹಾಮನ ದೇವರು ನನ್ನೊಂದಿಗೆ ಇರುವ, ಆಶೀರ್ವದಿಸುವನು, ಅಭಿವೃದ್ಧಿ ನೀಡುವನು. ಜಯ
ನಾಮದಿ ಜಯ ಹೊಂದುವೆ, ಯೇಸು ನಾಮದಿ ಸೋಲು ನನಗೆ ಇಲ್ಲ. ನಾನು ಸೋತು ಹೋಗೋದೇ ಇಲ್ಲ, ಸೋಲು ನನಗೆ ಇಲ್ಲ. ನಾನು ಸೋತು ಹೋಗೋದೇ ಇಲ್ಲ. ಭಯವಿಲ್ಲ, ಭಯವಿಲ್ಲ. ಜಯ ಜಯ ತಾನೇ. ಭಯವಿಲ್ಲ, ಭಯವಿಲ್ಲ. ಹೌದು, ಜಯ ಜಯ ತಾನೇ. ವಿರೋಧವಾಗಿರುವವರು ನನ್ನ ಪಕ್ಷ ಸೇರುವರು. ನನ್ನ ರಕ್ಷಕ ನನ್ನೊಳಗೆ ಈ ಲೋಕ ಅರಿಯೋದು. ಇರುವವರು ನನ್ನ ಪಕ್ಷ ಸೇರುವರು. ರಕ್ಷಕ ನನ್ನೊಳಗೆ ಈ ಲೋಕ ಅರಿಯುವುದು. ಜಯ ಹೊಂದುವೆ, ಯೇಸು ನಾಮದಿ ಜಯ ಹೊಂದುವೆ, ಯೇಸು ನಾಮದಿ ಸೋಲು ನನಗೆ ಇಲ್ಲ. ನಾನು ಸೋತು ಹೋಗೋದೇ ಇಲ್ಲ, ಸೋಲು ನನಗೆ ಇಲ್ಲ. ನಂಬಿಕೆದಾರಿಕೆ ಮಾಡುವ, ಸೋತು ಹೋಗೋದೇ ಇಲ್ಲ. ಭಯವಿಲ್ಲ, ಭಯವೇ ಇಲ್ಲ. ಜಯ ಜಯ ತಾನೇ. ಭಯವಿಲ್ಲ, ಭಯವಿಲ್ಲ. ಹೌದು, ಜಯ ಜಯ ತಾನೇ. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯವುಂಟು. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸು ನಾಮದಿ ಜಯವುಂಟು. ಯೇಸು ನಾಮದಿ ಜಯವುಂಟು, ಯೇಸು ನಾಮದಿ ಜಯವುಂಟು. ಭಯವಿಲ್ಲ, ಭಯವಿಲ್ಲ. ಹೌದು ಡ್ಯಾಡಿ, ಜಯ ಜಯ ತಾನೇ. ಭಯವಿಲ್ಲ, ಭಯವಿಲ್ಲ. ಜಯ ಜಯ ತಾನೇ. ಆಮೆನ್, ಹಲ್ಲೆಲೂಯಾ. ಆಮೆನ್, ಹಲ್ಲೆಲೂಯಾ. ಆಮೆನ್, ಹಲ್ಲೆಲೂಯಾ. ಆಮೆನ್, ಹಲ್ಲೆಲೂಯಾ.
ಯೇಸುವೇ ಸ್ತೋತ್ರ. ನಿಮ್ಮಯ ಕೃಪೆಯು ಸದಾ ಶಾಶ್ವತವು. ಹೌದು ಡ್ಯಾಡಿ, ನಿಮ್ಮಯ ಕೃಪೆಯು ಸದಾ ಶಾಶ್ವತವು. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ. ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ, ಶ್ರೀ ಯೇಸುವೇ ಸ್ತೋತ್ರ. ಒಂದೆರಡು ನಿಮಿಷ ಹಾಗೆ ಸ್ತೋತ್ರ ಮಾಡುವ. ನಿಮಗೆ ಸ್ತೋತ್ರ. ಹೊತ್ತೊತ್ತಿನ ಪೋಷಿಸಿದ ಕರ್ತನೆ ನಿಮಗೆ ಸ್ತೋತ್ರ. ಉಡಲು ವಸ್ತ್ರ ಕೊಟ್ಟ ಕರ್ತನೆ ನಿಮಗೆ ಸ್ತೋತ್ರ. ಆರೋಗ್ಯ ಕೊಟ್ಟಿರುವಂತನೇ ಸ್ತೋತ್ರ. ಸುರಕ್ಷತೆ ನೀಡಿರುವಂತನೇ ಸ್ತೋತ್ರ. ನಮಗಾಗಿ ಚಿಂತಿಸುವ ಹಿತ ಚಿಂತಕನೇ ಸ್ತೋತ್ರ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಡ್ಯಾಡಿ. ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಹೌದ್ರಿ, ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ನಿಮಗೆ ವಂದನೆ, ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಡ್ಯಾಡಿ. ನಿಮಗೆ ಆರಾಧನೆ ಈ ಮುಂಜಾನೆ ವೇಳೆಯಲ್ಲಿ. ನಿಮಗೆ ಮಹಿಮೆ, ನಿಮಗೆ ಘನತೆ, ನಿಮಗೆ ಗೌರವ. ಹಲ್ಲೆಲೂಯಾ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು. ನಿನ್ನ ಹಾಗೆ ಯಾರು ಇಲ್ಲ ಡ್ಯಾಡಿ. ನಿನ್ನ ನಾಮ ಶ್ರೇಷ್ಠವು. ಹೌದು ಡ್ಯಾಡಿ, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು. ನಿನ್ನ ಹಾಗೆ ಯಾರು ಇಲ್ಲ. ಓ ಡ್ಯಾಡಿ, ನಿನ್ನ ಹಾಗೆ ಯಾರಿದ್ದಾರೆ? ಓ ನಿನ್ನ ಹಾಗೆ ಯಾರು ಇಲ್ಲ. ಥ್ಯಾಂಕ್ ಯು. ನನ್ನನ್ನು ಬಹಳವಾಗಿ ಪ್ರೀತಿಸುವ ಕರ್ತನೆ, ನನ್ನ ಕರುಣ ತಂದೆ, ನನಗೆ ಆರೋಗ್ಯದಾಯಕನೇ, ನನ್ನ ಸಹಾಯಕನೇ. ಹಾಗೆ ಎಲ್ಲರೂ ಹೇಳೋಣ, ನನ್ನ ಸಹಾಯಕನೇ, ನನ್ನ ವಿಮೋಚಕನೇ, ನನ್ನ ಪಾಲಕನೇ, ಅದ್ಭುತ ಸ್ವರೂಪನೇ. 1000 10,000ಗಳಲ್ಲಿ ಧ್ವಜಪ್ರಾಯನೇ. ಹಲ್ಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಫಾದರ್ ಗಾಡ್. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ನನ್ನ ಜೀವಂತ ದಿನವೆಲ್ಲ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೃಪಾ ಸಂಪನ್ನನೆ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನೆನ್ನೆ ಇದ್ದ ಹಾಗೆ ಇಂದು ಇರುವಾತನೇ, ನಿರಂತರವೂ ಹಾಗೆ ಇರುವಾತನೇ, ನಿಮಗೆ ವಂದನೆ ಸ್ವಾಮಿ. ನಿನ್ನ ಮಕ್ಕಳಾಗಿ
ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ನಾವು ದೂರದಲ್ಲಿದ್ದರೂ ಸಹ ಏಕ ಮನಸ್ಸಿನಿಂದ ನಿನಗೆ ವಂದನೆ ಸಲ್ಲಿಸುತ್ತೇವೆ. We love you, Father. We love you, Jesus. We love you, Holy Spirit. Thank you. ಎಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವನ ಪರಲೋಕ ತಂದೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪ್ರಾರ್ಥನೆಗೆ ಮತ್ತು ದೇವರ ವಾಕ್ಯದ ಧ್ಯಾನಕ್ಕೆ ಅನುಕೂಲ ಆಗುವಂತೆ ಯೂದನ ಪತ್ರಿಕೆ 21ನೇ ವಚನವನ್ನು ನಾವು ಧ್ಯಾನ ಮಾಡುವ. ಯೂದ ವಚನ 21. ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ, ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಎಂಬ ಶೀರ್ಷಿಕೆಯಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ದೇವರ ಪ್ರೀತಿಯ ಒಂದು ನೆಟ್ವರ್ಕ್ ಒಳಗೆ, ದೇವರ ಪ್ರೀತಿಯ ಒಂದು ಕವರೇಜ್, ಒಂದು ಆಶ್ರಯದ ಒಳಗೆ ನಾವಿದ್ದೇವೆ. ಕೋಳಿ ಮರಿ ತನ್ನ ತಾಯಿಯ ರೆಕ್ಕೆ ಕೆಳಗಿದ್ರೆ ದಟ್ ಈಸ್ ದ ಸೇಫೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ಅಲ್ಲೇ ಕರ್ತನ ಒಂದು ಪ್ರೀತಿಯ ಅಟ್ಮಾಸ್ಫಿಯರ್ನಲ್ಲಿ ನಾವಿರುವುದು ನಮಗೆ ದೇವರ ಪ್ರೀತಿ ಇದೆ. ಆದರೆ ನಾವು ಆ ಒಂದು ಅಟ್ಮಾಸ್ಫಿಯರ್ನಲ್ಲಿ ಇರಲಿಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಕಳೆದ ದಿನಗಳಿಂದ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಅಟ್ಮಾಸ್ಫಿಯರ್ನಲ್ಲಿ ನಾವು ಇರಬಹುದು ಎಂಬುದಾಗಿ. ಇವತ್ತಿನ ನಮ್ಮ ಧ್ಯಾನದ ಮುಂದುವರಿದ ಭಾಗವಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. ರೋಮಪುರ ಅಧ್ಯಾಯ 12 ವಚನ 1. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಹಲ್ಲೆಲೂಯಾ. ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು. ಇದು ದೇವರಿಗೆ ಇಷ್ಟವಾಗಿರುವಂತಹ ಮತ್ತು ದೇವರಿಗೆ ಮೀಸಲಾದಂತಹ ಒಂದು ಯಜ್ಞ, ದೇವರಿಗೆ ಇಷ್ಟವಾದಂತಹ ಒಂದು ವಿಚಾರ ಅಂತ ಹೇಳಿ, ದೇವರ ಒಂದು ಕೃಪೆಯ ಒಂದು ಅಟ್ಮಾಸ್ಫಿಯರ್, ದೇವರ ಒಂದು ಪ್ರೀತಿಯ ಒಂದು ವಾತಾವರಣ, ನಾವು ನಮ್ಮ ಶರೀರವನ್ನು ದೇವರಿಗೆ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿದ್ರೆ ಅದು ದೇವರಿಗೆ ಮೆಚ್ಚುಗೆಯಾದಂತಹ ಒಂದು ಕಾರ್ಯ ಎಂಬುದಾಗಿ ಈ ವಾಕ್ಯ ಭಾಗ ನಮಗೆ ವಿವರಿಸಿ ಹೇಳ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಸಜೀವ ಯಜ್ಞವಾಗಿ ಸಮರ್ಪಿಸುವುದು ಅಂದ್ರೆ ಏನು? ಸಜೀವಾಗಿ ಸಮರ್ಪಿಸುವುದು ನಮ್ಮ ದೇಹವನ್ನು ಕತ್ತರಿಸಿ ಬಲಿ ಅರ್ಪಿಸುವುದಾ? ಇಲ್ಲ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗವನ್ನು ದೇವರ ಯೋಜನೆ ಮೇರೆಗೆ ದೇವರಿಗೆ ಮೆಚ್ಚುಗೆಯಾಗಿರುವಂತಹ ಪರಿಶುದ್ಧ ಯಜ್ಞವಾಗಿ ಆತನ ಮುಂದೆ ನಾವು ಸಮರ್ಪಿಸಬೇಕು. ಹಾಲೆಲೂಯಾ. ಅಂದ್ರೆ ಈ ದೇಹದಲ್ಲಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ಮಾಡುವುದಿಲ್ಲ ಅಂತ ಹೇಳಿ ನಾವು ತೀರ್ಮಾನಿಸಬೇಕು. ದೇವರಿಗೆ ಮೆಚ್ಚುಗೆ ಆದದನ್ನ ಮಾತ್ರ ನಾವು ಮಾಡ್ತೇವೆ, ಪಾಪದ ಕಾರ್ಯಗಳನ್ನ ನಾವು ಮಾಡುವುದಿಲ್ಲ ಅಂತ ಹೇಳಿ ನಾವು ತೀರ್ಮಾನಿಸಬೇಕು. ಆ ತೀರ್ಮಾನವೇ ನಮ್ಮ ಸಮರ್ಪಣೆ, ನಮ್ಮ ಅರ್ಪಿಸುವಿಕೆ. ದೇವರ ನಾಮಕ್ಕೆ ಸ್ತೋತ್ರ. ಯಾರು ಈ ತೀರ್ಮಾನವನ್ನು ತಗೊಳ್ತಾರೋ, ನನ್ನ ದೇಹದಲ್ಲಿ ದೇವರಿಗೆ ಮಾತ್ರ, ನನ್ನ ದೇಹದಲ್ಲಿ ನಾನು ಪರಿಶುದ್ಧವಾಗಿ ಬಾಳ್ತೀನಿ ಅಂತ ಹೇಳಿ ಯಾರು ತೀರ್ಮಾನ ಮಾಡ್ತಾರೋ ಅವರ ವಿಷಯದಲ್ಲಿ ದೇವರ ಪ್ರೀತಿ ಅಪರಿಮಿತವಾಗಿ ಹೊರಟು ಬರ್ತದೆ. ನೀವು ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯಕ್ಕೆ ಬನ್ನಿ. ದಾನಿಯೇಲ 1 ವಚನ 8. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡು, ನಿಶ್ಚಯಿಸಿಕೊಂಡನು, ತನ್ನಲ್ಲಿ ಒಂದು ನಿಶ್ಚಯ ಮಾಡಿಕೊಂಡನು. ಏನಂತ ನಿಶ್ಚಯ ಮಾಡಿಕೊಂಡನು? ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿನ್ನುವುದಿಲ್ಲ, ರಾಜನು ಕುಡಿಯುವಂತಹ ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲ. ಅಂದರೆ ನನ್ನನ್ನು ಅಶುದ್ಧ ಮಾಡಿಕೊಳ್ಳಲಾರೆ, ದೇವರಿಗೆ ಇಷ್ಟವಿಲ್ಲದ ಪಾಪಗಳಿಗೆ ನನ್ನ ದೇಹವನ್ನು ಬಿಟ್ಟುಕೊಡಲಾರೆ, ಈ ದೇಹದಲ್ಲಿ ನಾನು ಪರಿಶುದ್ಧವಾಗಿ ಬಾಳ್ತೀನಿ,
ಅಂತ ಹೇಳಿ ಈ ದಾನಿಯೇಲನು ತೀರ್ಮಾನ ಮಾಡಿದ. ಅದೇ ಆ ತೀರ್ಮಾನ ಇದೆ ನೋಡಿ, ಆ ಒಂದು ಸಮರ್ಪಣೆ ನೋಡಿ, ದಟ್ ಈಸ್ ದ ಬಲಿಯಾಗಿ ಅರ್ಪಿಸೋದು, ಆ ಸಮರ್ಪಣೆ. ಹಲ್ಲೆಲೂಯಾ. ಈ ಸಮರ್ಪಣೆ ದೇವರಿಗೆ ಬಹಳ ಮೆಚ್ಚುಗೆ ಆಯಿತು. ದೇವರು ನಾಮಕ್ಕೆ ಸ್ತೋತ್ರ. ದೇವರು ದಾನಿಯೇಲನಿಗೆ ಎಷ್ಟು ಮಟ್ಟಿಗೆ ಆಶೀರ್ವಾದ ಮಾಡಿದನು ಅಂತ ಹೇಳಿದ್ರೆ 20ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯದಲ್ಲಿ, ಅದೇ ಅಧ್ಯಾಯದ ದಾನಿಯೇಲ 1:20ನೇ ವಚನ, ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯದಲ್ಲಿ ಅವರನ್ನು ವಿಚಾರ ಮಾಡಲು ಅವನು, ಅಂದರೆ ದಾವೀದನು, ಪೂರ್ಣ ರಾಜ್ಯದಲ್ಲಿನ ಎಲ್ಲಾ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣನಾಗಿ ಕಂಡು ಬಂದನು. ಅಲ್ಲಿ ನಮ್ಮ ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಯಾರು ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಲಿಕ್ಕೆ ತೀರ್ಮಾನ ಮಾಡ್ತಾರೋ ಅವರ ಮೇಲೆ ಆತನ ಪ್ರೀತಿ ಇದೆ. ವಾಕ್ಯನೇ ಹೇಳ್ತದಲ್ಲ, ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞ. ನಮ್ಮ ದೇಹವನ್ನು ಆತನಿಗೆ ಮೀಸಲಾಗಿಟ್ಟಾಗ ದೇವರು ನಮ್ಮ ವಿಷಯದಲ್ಲಿ ಬಹಳ ಸಂತೋಷ ಪಡ್ತಾರೆ. ಯಾರ್ಯಾರು ಒಂದು ಡಿಸೈಡ್ ಮಾಡ್ತಾರೋ, ನನ್ನ ದೇಹದಲ್ಲಿ ನಾನು ದೇವರಿಗಾಗಿ ಬಾಳ್ತೀನಿ, ಪಾಪದ ಕಾರ್ಯಗಳಿಗೆ ನನ್ನ ದೇಹದಲ್ಲಿ ಅವಕಾಶ ಕೊಡೋದಿಲ್ಲ. ಗೊತ್ತಿಲ್ಲದೆ ರಕ್ಷಣೆ ಅನುಭವ ಪಡ್ಕೊಳ್ಳದೆ ಇದ್ದಾಗ ಅದು ಬೇರೆ ಲೆಕ್ಕ. ಅವಾಗ ನಮ್ಗೆ ಯಾರು ತಿಳಿಸಿಲ್ಲ, ನಮಗೆ ಗೊತ್ತಿಲ್ಲ. ಆದರೆ ನಾವು ತಿಳಿದ ಮೇಲೆ ನಮ್ಮ ದೇಹವನ್ನು ಸಮರ್ಪಣೆ ಮಾಡಬೇಕು, ಡೆಡಿಕೇಟ್ ಮಾಡಬೇಕು, ದೇವರಿಗೆ ಮೀಸಲಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಆ ಅರ್ಪಣೆ, ಸಮರ್ಪಣೆ ಇದೆ ನೋಡಿ, ಸೊ ಇದು ದೇವರ ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ತರ್ತದೆ. ಹಲ್ಲೆಲೂಯಾ. ಇದು ಈ ಸಮರ್ಪಣೆ ಮಾಡುವವರು ದೇವರ ಆಶೀರ್ವಾದದ ನೆಟ್ವರ್ಕ್ ಒಳಗೆ, ದೇವರ ಪ್ರೀತಿಯ ನೆಟ್ವರ್ಕ್ ಒಳಗೆ ಇರ್ತಾರೆ. ಈ ದಾನಿಯೇಲನನ್ನೇ ದೇವರು ಅತಿ ಪ್ರಿಯನೇ ಅಂತ ಹೇಳಿ ಕರೆಯೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಾನಿಯೇಲನೇ ಈ ರೀತಿಯಾಗಿ ದೇವರಿಗಾಗಿ ಸಮರ್ಪಿತನಾಗಿ, ನನ್ನ ದೇಹದಲ್ಲಿ ಉಸಿರಿರುವ ತನಕ, ನನ್ನ ದೇಹದಲ್ಲಿ ಉಸಿರಿರುವ ತನಕ, ನನ್ನ ದೇಹದಲ್ಲಿ ಜೀವ ಇರುವ ತನಕ ಕರ್ತನಿಗಾಗಿ, ಹಲ್ಲೆಲೂಯಾ, ದೇವರಿಗಾಗಿ ನಾನು ಜೀವಿಸುವೆ, ಪರಿಶುದ್ಧವಾಗಿ ನಾನು ಜೀವಿಸುವೆ. ಹಲ್ಲೆಲೂಯಾ. ನಾವು ಆ ತೀರ್ಮಾನ ಮಾಡಬೇಕು. ದಟ್ ಈಸ್ ಆ ಸಮರ್ಪಣೆ. ನಮ್ಮ ಸಮರ್ಪಣೆ ಅದೇ. ಆ ಸಮರ್ಪಣೆ ಯಾರಿಗಿದೆಯೋ ಅವ್ರ ವಿಷಯದಲ್ಲಿ ದೇವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ನಾವು ತೀರ್ಮಾನ ಮಾಡಬೇಕು. ಕೆಲವರು ಏನು ಹೇಳ್ತಾರೆ ಅಂದರೆ, ಅಯ್ಯೋ ಏನು ಮಾಡೋದು, ಅವರೆಲ್ಲ ಒತ್ತಾಯ ಮಾಡಿಬಿಟ್ರು, ಇವರು ನನ್ನ ಮೇಲೆ ಬೇಜಾರು ಮಾಡಿಕೊಂಡ್ರು, ಅದಕ್ಕೆ ನಾನು ಆ ರೀತಿ ಮಾಡಿದೆ, ಅವ್ರನ್ನ ಸಂತೋಷಪಡಿಸೋಕ್ಕೋಸ್ಕರ ನಾನು ಆ ರೀತಿಯಾಗಿ ಮಾಡಿದೆ, ನಾನು ಈ ರೀತಿಯಾಗಿ ಫೀಲ್ ಮಾಡ್ತೀನಿ. ಅದೆಲ್ಲ ನಮ್ಮ ಕುಂಟು ನೆಪಗಳಷ್ಟೇ. ನೆವ ಹೇಳ್ಕೊಂಡು ನಮ್ಮ ದೇಹದ ಇಚ್ಛಾಶೆಗಳನ್ನು ಪೂರೈಸಿಕೊಳ್ಳೋದು. ನಾವು ಡಿಸೈಡ್ ಮಾಡಿದ್ರೆ ದೇವರು ಆ ಸನ್ನಿವೇಶವನ್ನು ಬದಲಾಯಿಸ್ತಾರೆ. ನೀವು ನೆನೆಸ್ಕೊಂಡಿದ್ದೀರಿ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ, ಅವರು ಅಪ್ಸೆಟ್ ಆಗ್ತಾರೆ. ಉದಾಹರಣೆಗೆ ಒಂದು ಕುಡಿತನ ಅಂತ ಇಟ್ಕೊಳ್ಳಿ, ನೀವು ಅವ್ರ ಜೊತೆ ಸೇರಿ ಕುಡಿಲಿಲ್ಲ ಅಂದರೆ ನಿಮ್ಮ ಫ್ರೆಂಡು ಅಪ್ಸೆಟ್ ಆಗ್ತಾರೆ ಅಂತ ನೀವು ನೆನೆಸ್ಕೊಂಡಿದ್ದೀರಿ. ಒಂದು ವೇಳೆ ಅದೇ ಪರಿಸ್ಥಿತಿ ಆಗಿದ್ರೂ ಸಹ ನೀವು ಕರ್ತನಿಗಾಗಿ ನಾನು ಈ ಕುಡಿತನಕ್ಕೆ ಬಲಿಯಾಗೋದಿಲ್ಲ, ಈ ಪಾಪದ ಕೃತ್ಯಕ್ಕೆ ನಾನು ಬಲಿಯಾಗೋದಿಲ್ಲ ಅಂತ ಹೇಳಿ ನೀವು ತೀರ್ಮಾನ ಮಾಡಿದ್ರೆ ದೇವರು ಅವರ ಮನಸ್ಸುಗಳನ್ನು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ದಾನಿಯೇಲನ ಜೀವಿತದಲ್ಲಿ ಅದೇ ನಡೆದಿದ್ದು. ಮೊದಲು ಅವನು ತೀರ್ಮಾನ ಮಾಡ್ತಾನೆ, ಆಮೇಲೆ ಕಂಚುಕಿಯ ಬಳಿಯಲ್ಲಿ ಅವನು ಹೇಳ್ಕೊತಾನೆ, ಅಶುದ್ಧ ಮಾಡಿಕೊಳ್ಳಬಾರದು. 8ನೇ ವಚನ, ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ನೆಕ್ಸ್ಟ್ ಲೈನ್ ಹೇಳ್ತದೆ, ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು. ಹಲ್ಲೆಲೂಯಾ. ಒಂದು ವೇಳೆ ಫ್ರೆಂಡ್ಸು ಫೋರ್ಸ್ ಮಾಡ್ತಾ ಇದ್ರು ಸಹ ನೀವು ಡಿಸೈಡ್ ಮಾಡಿದ್ರೆ, ಬೇಡಪ್ಪ ನನಗೆ ಈ ಪಾಪದ ಕೃತ್ಯ ಬೇಡ, ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ಬೋದು, ನನ್ನ ಆಪ್ತರೆಲ್ಲ ಮಾಡ್ಬೋದು, ಆದರೆ ನನಗೆ ಇದರಲ್ಲಿ ಪಾಲು ಬೇಡ ಅಂತೇಳಿ ನೀವು ತೀರ್ಮಾನ ಮಾಡೋದಾದರೆ ದೇವರು ಅವರ ಮನಸ್ಸುಗಳನ್ನು ಬದಲಾಯಿಸಿ ನಿಮಗೆ ನಿಮ್ಮ ಪರಿಶುದ್ಧತೆಗೆ ಪೂರಕವಾದ ವಾತಾವರಣ ಒದಗಿಸ್ಕೊಳ್ಳಿಕ್ಕೆ ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಏನಂದ್ರೆ ನಾವು ಡಿಸೈಡ್ ಮಾಡಬೇಕು. ಅದಕ್ಕೆ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಇರುತ್ತೆ ಹೇಳ್ತಾನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನ, ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು
ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ನೀವು ಮಾಡಬೇಕಾದ್ದು ಪಾಪವನ್ನು ಆಳಗೊಳಿಸಬೇಡಿರಿ. ಪಾಪ ನಿಮ್ಮ ದೇಹವನ್ನು ಆಳದಂತೆ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ಇರೋದು. ದೇವರು ನಮಗೆ ಸ್ತೋತ್ರವಾಗಲಿ. ಮುಂದುವರಿಸಿ 13ನೇ ವಚನ ಕೊನೆ ಭಾಗ ಈ ರೀತಿ ಹೇಳ್ತದೆ, ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು, ಅಂದ್ರೆ ದೇಹದ ಅಂಗಗಳನ್ನು ಕೈ, ಕಿವಿ, ಬಾಯಿ, ನಮ್ಮ ದೇಹದ ಎಲ್ಲ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಸಮರ್ಪಿಸಿರಿ. ದೇವರಿಗೆ ಮೆಚ್ಚುಗೆ ಆದ್ದನ್ನು ಮಾತ್ರ ಮಾಡಲಿಕ್ಕೆ ನಿಮ್ಮನ್ನು ಸಮರ್ಪಿಸಿರಿ. ಹಲ್ಲೆಲೂಯಾ. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿ ನೀವು ತೀರ್ಮಾನ ಮಾಡಿರಿ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಇನ್ನೂ ಸ್ಪಷ್ಟವಾಗಿ ಹೇಳುವುದನ್ನು ನಾವು ನೋಡ್ತೇವೆ. 1 ಕೊರಿಂಥ 6ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ. 1 ಕೊರಿಂಥ 6:18, ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಅಂದ್ರೆ ಪಾಪದ ಸನ್ನಿವೇಶಗಳು ಬಂದಾಗ ನಾವು ಡಿಸೈಡ್ ಮಾಡಿ ತಪ್ಪಿಸಿಕೊಂಡು ಓಡಿ ಹೋಗ್ಬೇಕು. ಆ ಸನ್ನಿವೇಶದಿಂದ ಓಡಿ ಹೋಗ್ಬೇಕು. ಕುಡುಕತನದ ವಾತಾವರಣ ಇದನ್ನು ನಾವು ಡಿಸೈಡ್ ಮಾಡಿ, ಈ ವಾತಾವರಣ ನನಗೆ ಅಡ್ಜಸ್ಟ್ ಆಗಲ್ಲ, ನನ್ನ ಆತ್ಮಿಕ ಜೀವಿತಕ್ಕೆ ಮಾರಕವಾದದ್ದು ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಅಲ್ಲಿಂದ ದೂರ ಹೋಗ್ಬೇಕು. ನೀವು ಆ ಸ್ಟೆಪ್ನ ತಗೊಳ್ಳೋದಾದ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಆತನ ಚಿತ್ತವಳವನಾಗಿದ್ದಾನೆ. ಆತನ ಪ್ರೀತಿ ಅಟ್ಮಾಸ್ಫಿಯರ್ ಅದು. ಯಾರು ಈ ಡಿಸಿಷನ್ ತಗೊಳ್ತಾರೋ ಅವರ ಮೇಲೆ ದೇವರ ಪ್ರೀತಿ ಆವರಿಸುತ್ತೆ. ಹಲ್ಲೆಲೂಯಾ. ಯೋಸೇಫನನ್ನು ನೋಡಿ, ಪಾಪದ ವಾತಾವರಣ ಅವನನ್ನು ಹುಡುಕಿ ಬಂತು. ಅವನಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಒತ್ತಾಯ, ಆದರೆ ಅವನು ಡಿಸೈಡ್ ಮಾಡಿದ, ನನಗೆ ಈ ಪಾಪ ಸೂಕ್ತ ಅಲ್ಲ, ಈ ಪಾಪದವನ್ನು ಬಿಟ್ಟು ನಾನು ತಪ್ಪಿಸಿಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿದನು. ಅವನನ್ನೇ ದೇವರು ತನ್ನ ಕೃಪೆಯಿಂದ ಆವರಿಸಿದನು. ತಾತ್ಕಾಲಿಕವಾಗಿ ಸೆರೆಮನೆಗೆ ಹಾಕಲ್ಪಟ್ಟಿರಬಹುದು, ಆದರೆ ನಿಮಗೆ ಗೊತ್ತಾ, ಸೆರೆಮನೆಯಲ್ಲೂ ಸಹ ಅವನು ಒಳ್ಳೆ ಅಧಿಕಾರಿಯ ಸ್ಥಾನವನ್ನೇ ವಹಿಸಿ ಕಾರ್ಯನಿರ್ವಹಿಸಿದ್ದನು. ಮತ್ತೆ ಅಲ್ಲಿಂದ ಅವನು ಬಿಡುಗಡೆಯಾಗಿ ಇಡೀ ಐಗುಪ್ತದ ಸರ್ವಾಧಿಕಾರಿಯಾಗಿ, ಗವರ್ನರ್ ಆಗಿ ಉತ್ತಮ ಪದವಿಯನ್ನು ಅಲಂಕರಿಸಿದನು. ಯಾಕಂದ್ರೆ ಯಾರು ನನಗೆ ಪಾಪ ಬೇಡ, ಈ ಪಾಪ ನನಗೆ ಬೇಡ, ನನ್ನ ದೇಹವನ್ನು ದೇವರಿಗೆ ಮೀಸಲಾದ ಯಜ್ಞವಾಗಿ ಅರ್ಪಿಸ್ತೇನೆ ಅಂತ ಹೇಳಿ ತೀರ್ಮಾನ ಮಾಡ್ತಾರೋ ಅವರ ವಿಷಯದಲ್ಲಿ ದೇವರ ವಿಶೇಷ ಕೃಪೆ ಇಳಿದು ಬರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಯೌವನ ಪ್ರಾಯದಲ್ಲೇ ನಾನು 9ನೇ ತರಗತಿ ಇರುವಾಗ ದೇವರ ಪ್ರೀತಿಯ ರುಚಿ ನನಗೆ ಗೊತ್ತಾಯಿತು. ದೇವರೊಂದಿಗಿನ ಬಾಂಧವ್ಯದ ಅನುಭವ ನನಗೆ ಉಂಟಾಯಿತು. ದೇವರ ವಾಕ್ಯ ನನಗೆ ಅನುಭವಕ್ಕೆ ಬಂತು. ಆಗ ನನಗೆ ಗೊತ್ತಾಯಿತು, ಈ ಕುಡುಕತನ ದೇವರ ಮಕ್ಕಳಿಗೆ ಸೂಕ್ತ ಅಲ್ಲ, ಇದು ಆತ್ಮಿಕಕ್ಕೆ ವಿರುದ್ಧವಾದದ್ದು ಅಂತ ಹೇಳಿ. ಆದರೆ ನಾನು ಯೌವನ ಪ್ರಾಯದಲ್ಲಿ ಬೆಳೆಯುವಂತಹ ಸಂದರ್ಭಗಳಲ್ಲಿ ಕುಡಿಲಿಕ್ಕೆ ಅನೇಕ ಸಂದರ್ಭಗಳು ಬಂದು ಒದಗಿದವು. ಆದರೆ ಒಂದು ಮಾತ್ರ ಸತ್ಯ, ನಾನು ತೀರ್ಮಾನ ಮಾಡಿದೆ, ಯಾವ ಕಾರಣಕ್ಕೆ ಈ ರುಚಿ ನನ್ನ ಬಾಯಿಗೆ ಬೀಳಬಾರ್ದು. ದೇವರನ್ನ ನನ್ನ ತಪ್ಪಿಸಿದ್ರು. ನನ್ನ ಸ್ನೇಹಿತರು ಅನೇಕ ಬಾರಿ ನನಗೆ ಗೊತ್ತಿಲ್ಲದೆ ಪೆಪ್ಸಿಯಲ್ಲಿ ಮಿಕ್ಸ್ ಮಾಡಿ ಕೊಡ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ರು. ಆದರೆ ದೇವರು ನನಗೆ ಆ ಅವಕಾಶವನ್ನು ಬಿಟ್ಕೊಡ್ಲಿಲ್ಲ, ನನ್ನನ್ನು ತಪ್ಪಿಸಿದನು. ಹಲ್ಲೆಲೂಯಾ. ಇವತ್ತು ಧೈರ್ಯವಾಗಿ ಹೇಳಬಲ್ಲೆ, ನನ್ನ ನಾಲಿಗೆಯಲ್ಲಿ ಆಲ್ಕೋಹಾಲ್ನ ರುಚಿ ಬಿದ್ದಿಲ್ಲ. ಹಲ್ಲೆಲೂಯಾ. ನಾವು ಡಿಸೈಡ್ ಮಾಡಿದ್ರೆ ನಾವು ದೇವರಿಗೆ ಮೀಸಲಾದ ಯಜ್ಞವಾಗಿ ಬೆಳಗಲಿಕ್ಕೆ ಸಾಧ್ಯ. ಯಾರು ಮೀಸಲಾದ ಯಜ್ಞವನ್ನು ಬೆಳಗ್ತಾರೋ ಅವ್ರ ವಿಷಯದಲ್ಲಿ ದೇವರ ವಿಶೇಷ ಕರುಣೆ, ವಿಶೇಷ ಕೃಪೆ, ವಿಶೇಷ ಪ್ರೀತಿ ಆವರಿಸಿ ಕಾಪಾಡ್ತಾನೆ. ಹಲ್ಲೆಲೂಯಾ. ಇವತ್ತು ನಾವು ಡಿಸೈಡ್ ಮಾಡೋಣ, ನನ್ನ ದೇಹದಲ್ಲಿ ಪಾಪವನ್ನು ಆಳಗೊಳಿಸದೆ, ನನ್ನ ದೇಹದಲ್ಲಿ ಅಪ್ಪ ನಿನಗೆ ಮೆಚ್ಚುಗೆ ಆದ್ದನ್ನು ಮಾತ್ರ ಮಾಡಲಿಕ್ಕೆ ತೀರ್ಮಾನ ಮಾಡ್ತೀನಿ. ನನ್ನ ಬಾಯಿ ನಿನಗೆ ಮೆಚ್ಚುಗೆ ಆದ್ದನ್ನು ಮಾತ್ರ ಮಾತಾಡಬೇಕು. ಕೆಟ್ಟ ಮಾತುಗಳು ನನ್ನ ಬಾಯಲ್ಲಿ ಬರಬಾರ್ದು, ಕೆಟ್ಟ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಬರಬಾರ್ದು, ಕೆಟ್ಟ ಕಾರ್ಯಗಳನ್ನು ನನ್ನ ಕೈ ಮಾಡಬಾರ್ದಪ್ಪ. ಥ್ಯಾಂಕ್ ಯು. ಕೆಟ್ಟ ಕೃತ್ಯಗಳನ್ನು ನನ್ನ ಕೈಗಳು ಮಾಡಬಾರ್ದು, ಕೆಟ್ಟ ಸ್ಥಳಗಳಿಗೆ ನನ್ನ ಕಾಲುಗಳು ಆತೊರಿಬಾರ್ದು ಸ್ವಾಮಿ. ಅಪ್ಪ ನನಗೆ ಕೃಪೆ ಕೊಡಪ್ಪ. ನನ್ನ ದೇಹದ ಅಂಗಾಂಗಗಳಲ್ಲಿ ಪಾಪ ಇರಬಾರ್ದಪ್ಪ. ಥ್ಯಾಂಕ್ ಯು. ನನ್ನನ್ನು ಸಮರ್ಪಿಸುತ್ತೇನೆ, ಸಜೀವ ಯಜ್ಞವಾಗಿ ಸಮರ್ಪಿಸುತ್ತೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಆ ರೀತಿ ಸಮರ್ಪಿಸುವಾಗ ದೇವರ ಆತ್ಮನು ನಮ್ಮೊಳಗೆ ವಾಸ ಮಾಡುವನಾಗಿದ್ದಾನೆ. ಒಂದು ನಿಮಿಷ ಎಲ್ಲರೂ ಕೂಡ ಹಾಗೆ ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಸರ್ವಶಕ್ತನೇ, ಸಾರ್ವಭೌಮನೇ, ನಮಗಾಗಿ ಚಿಂತಿಸುವ ಹಿತಚಿಂತಕನೇ, ನಮಗಾಗಿ ತನ್ನ ಪ್ರಾಣವನ್ನೇ ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟಾತನೇ, ಈ ಬೆಳಗಿನ ಸಮಯದಲ್ಲಿ ಅಪ್ಪ ನಿನ್ನನ್ನು ದೃಷ್ಟಿಸಿ ನೋಡುತ್ತೇವೆ. ನೀನು ನಮಗೆ ಈ ದಿನ ಕೊಟ್ಟಿರುವ ಈ ಒಂದು ವಿಶೇಷ ಕಾರ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನಗೆ ಮೆಚ್ಚುಗೆಯಾಗಿ ಮೀಸಲಾಗಿರುವ ಸಜೀವ ಯಜ್ಞವಾಗಿ ನಮ್ಮನ್ನು ಸಮರ್ಪಿಸಬೇಕಂತ ಹೇಳಿ ನಮಗೆ ಕರೆ ನೀಡಿದ್ದೀರಿ. ಹೌದಪ್ಪ, ಯಾರು ನಿನಗೆ ಮೀಸಲಾಗಿ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ತಮ್ಮನ್ನು ಸಮರ್ಪಿಸುತ್ತಾರೋ, ತಮ್ಮ ದೇಹದ ಅಂಗಾಂಗವನ್ನು ಸಮರ್ಪಣೆ ಮಾಡ್ತಾರೋ, ಅವರ ಜೀವಿತದಲ್ಲಿ ಕರ್ತನೇ ನಿನ್ನ ವಿಶೇಷ ಕೃಪೆ ಆವರಿಸುವುದನ್ನು ನಾವು ಕಾಣ್ತೇವೆ.
ಯಾಕೆ ದಾನಿಯೇಲನ ಜೀವಿತದಲ್ಲಿ, ಯೋಸೇಫನ ಜೀವಿತದಲ್ಲಿ ಕರ್ತನೆ, ಅದು ಮಾತ್ರ ಅಲ್ಲ, ಅನೇಕ ದೇವ ಭಕ್ತರ ಜೀವಿತದಲ್ಲಿ ಯಾರು ಪಾಪವನ್ನು ತ್ಯಜಿಸಿ ಇನ್ನು ನನಗೆ ಈ ಪಾಪ ಬೇಡ ಎಂಬುದಾಗಿ ತೀರ್ಮಾನ ಮಾಡಿದ್ರು, ಅವರ ಜೀವಿತವನ್ನು ನಿನ್ನ ಪ್ರೀತಿ ಆವರಿಸಿತು, ಅವರ ಜೀವಿತವನ್ನು ನಿನ್ನ ಕರುಣೆ, ನಿನ್ನ ದಯೆ ಆವರಿಸಿತು, ನಿನ್ನ ಕೃಪೆ ಆವರಿಸಿತು ಸ್ವಾಮಿ. ಥ್ಯಾಂಕ್ ಯು ನೋಡಿ. ಹೌದಪ್ಪ, ನಿನ್ನ ಪ್ರೀತಿ, ನಿನ್ನ ಕೃಪೆಯ ಒಂದು ವಾತಾವರಣ ಅಂತ ಹೇಳಿದ್ರೆ ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸಿದ ಆ ಒಂದು ವಾತಾವರಣ, ನಾವು ಈ ವಾತಾವರಣದಲ್ಲಿ ನಮ್ಮನ್ನು ಕಾಪಾಡಿಕೊಳ್ಳಿಕ್ಕೆ ನಮಗೆ ಅನುಗ್ರಹ ಕೊಡಪ್ಪ. ಹಾಲೆಲೂಯ, ಹಾಲೆಲೂಯ. ಸಜೀವ ಯಜ್ಞವಾಗಿ ನನ್ನ ದೇಹ ಅರ್ಪಿಸುವೆ, ಹೃದಯ ನೀಡಿರುವೆ. ಹೌದು ಡ್ಯಾಡಿ, ಸಜೀವ ಯಜ್ಞವಾಗಿ ನನ್ನ ದೇಹ ಅರ್ಪಿಸುವೆ, ಹೃದಯ ನೀಡಿರುವೆ. ಅರ್ಪಿಸುವೆ ಕರ್ತನೇ ನೆಲೆಸಯ್ಯ, ನಿರಂತರವೂ ಅರ್ಪಿಸುವೆ ನನ್ನ ಕರ್ತನೇ ನೆಲೆಸಯ್ಯ, ನಿರಂತರವೂ. ಲೋಕ ಮಾರ್ಗದಿ ನಡೆಯೇನು ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡಲ್ಲಪ್ಪ, ಲೋಕದ ವೇಷವ ಧರಿಸೇನು ನಾ. ಹೌದು ಡ್ಯಾಡಿ, ಲೋಕ ಮಾರ್ಗದಿ ನಡೆಯೇನು ನಾ, ಲೋಕದ ವೇಷವ ಧರಿಸೇನು ನಾ. ನೂತನ ಮನಸ್ಸನ್ನು ಹೊಂದಿ ನಿಂಚಿತ್ತ ಅರಿತು ಬಾಳಬೇಕು. ಹೌದು ಡ್ಯಾಡಿ, ನೂತನ ಮನಸ್ಸನ್ನು ಹೊಂದಿ ನಿಂಚಿತ್ತ ಅರಿತು ಬಾಳಬೇಕು. ಅರ್ಪಿಸುವೆ ನನ್ನ ಕರ್ತನೇ ನೆಲೆಸಯ್ಯ, ನಿರಂತರವೂ ಅರ್ಪಿಸುವೆ ಕರ್ತನೇ ನೆಲೆಸಯ್ಯ, ನಿರಂತರವೂ. ಥ್ಯಾಂಕ್ ಯು. ಹೌದು, ಸಜೀವ ಯಜ್ಞವಾಗಿ ನಮ್ಮನ್ನು ಈಗ ಒಪ್ಪಿಸಿಕೊಳ್ತೇವೆ. ನಮ್ಮ ಬಾಯಿಯಲ್ಲಿ ನಿನಗೆ ಚಿತ್ರವಿಲ್ಲದ ಮಾತುಗಳು ಬರಲ್ಲಪ್ಪ ಎಂದರೆ ಈಗ ನಾವು ಸಮರ್ಪಣೆ ಮಾಡ್ತೇವೆ. ನಮಗೆ ಕೃಪೆ ಕೊಡಿ, ಪವಿತ್ರಾತ್ಮನ ಬಲ ಕೊಡಿ. ನಮ್ಮ ಬಾಯಿಯ ಪ್ರತಿಯೊಂದು ಪದವು ಕೂಡ ತಂದೆಗೆ ಮೆಚ್ಚುಗೆಯಾಗಿಯೇ ಇರಲಿ. ಈಗ ಸಜೀವ ಯಜ್ಞವಾಗಿ ಸಮರ್ಪಿಸ್ತೇನೆಪ್ಪ. ನನ್ನ ಕೈಗಳನ್ನು ಸಜೀವ ಯಜ್ಞವಾಗಿ ಸಮರ್ಪಿಸುತ್ತೇನೆ. ನಿನಗೆ ಚಿತ್ತವಿಲ್ಲದ ಕೃತ್ಯಗಳನ್ನು ಈ ಕೈಗಳು ಮಾಡಬಾರ್ದಪ್ಪ. ಈಗೋ ಕರ್ತನೆ, ನನ್ನ ದೇಹದ ಎಲ್ಲ ಅಂಗಾಂಗಗಳನ್ನು ನಿನ್ನ ಕೃಪೆಗಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಒಬ್ಬೊಬ್ರು ಹಾಗೆ ಸಮರ್ಪಣೆ ಮಾಡಿ ಒಪ್ಪಿಸ್ಕೊಡ್ತೇನೆ. ನಿನಗೆ ಮೆಚ್ಚುಗೆ ಅದನ್ನು ಮಾತ್ರ ಮಾಡಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ಸಜೀವ ಯಜ್ಞವಾಗಿ ಸಮರ್ಪಿಸುತ್ತೇನೆ. ನಿನ್ನ ಪ್ರೀತಿಯ ಒಂದು ಅಟ್ಮಾಸ್ಫಿಯರ್ನಲ್ಲಿ, ನಿನ್ನ ಪ್ರೀತಿಯ ನೆಟ್ವರ್ಕ್ ಒಳಗೆ ನಾನು ಇರ್ಲಿಕ್ಕೆ ಈಗೋ ನನ್ನನ್ನು ಸಂಪೂರ್ಣ ಸಮರ್ಪಣೆ ಮಾಡ್ತೇನೆ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ನಿನ್ನ ಪ್ರೀತಿಯ ನೆಟ್ವರ್ಕ್ ಒಳಗೆ ಇರುವಂತೆ, ತಮ್ಮ ದೇಹದಲ್ಲಿ ಪರಿಶುದ್ಧರಾಗಿ ಜೀವಿಸುವಂತೆ, ಪವಿತ್ರಾತ್ಮನು ತಮ್ಮೊಳಗೆ ವಾಸ ಮಾಡುವ ಗರ್ಭಗುಡಿಯಾಗಿ ಸಜೀವ ಯಜ್ಞವಾಗಿ ಮೀಸಲಾದ ಕರ್ತನ ಯಜ್ಞವಾಗಿ ಸಮರ್ಪಿಸಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರ ಜೀವಿತದಲ್ಲಿ ಪವಿತ್ರಾತ್ಮನ ಚಾಲನೆ ಬಲವಾಗಿರಲಿ ಸ್ವಾಮಿ. ಥ್ಯಾಂಕ್ ಯು. ಇರೋದು ಒಂದೇ ಒಂದು ಜೀವಿತ, ನಿನಗಾಗಿ ಜೀವಿಸಿ ನಿನ್ನ ಚಿತ್ತ ಮಾಡಿ ಮುಂದೆ ಸಾಕಲಿಕ್ಕೆ ಅನುಗ್ರಹ ಕೊಡಪ್ಪ. ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಗಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಈ ಪಟ್ಟಣದಲ್ಲಿ ಸೇವೆ ಮಾಡುವ ಎಲ್ಲ ಸೇವಕರುಗಳಿಗೆ ದೇವರ ಕೃಪೆ ಉಂಟಾಗಲಿ. ಈ ಪಟ್ಟಣದಲ್ಲಿ ರಕ್ಷಣೆ ಹೊಂದಿದ ಎಲ್ಲ ದೇವ ಮಕ್ಕಳು ಸಹ ಕರ್ತನಿಗೆ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿತರಾಗಿ ಜೀವಿಸಲಿ. ಅದು ಮಾತ್ರ ಅಲ್ಲ, ಈ ಪಟ್ಟಣದಲ್ಲಿ ರಕ್ಷಣಾ ಅನುಭವ ಪಡ್ಕೊಂಡಿರುವ ಎಲ್ಲರಿಗೂ ರಕ್ಷಣಾ ಅನುಭವ ಬರಲಿ ಮತ್ತು ಇಡೀ ಚಿತ್ರದುರ್ಗ ಜಿಲ್ಲೆ ದೈವ ಕೃಪೆಯನ್ನು ಅನುಭವಿಸಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಕೃಪೆಯ ಐಶ್ವರ್ಯ ಭರಿತನಾದ ದೇವರೇ, ಈ ದಿನ ನಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ, ನಾವು ಮತ್ತು ಕರ್ತನ ಮುಂದಿಗೆ ಸೇರಿ ಪ್ರಾರ್ಥನೆ ಮಾಡುವ ಎಲ್ಲರೂ ಸೇರಿ ಏಕ ಮನಸ್ಸಿನಿಂದ ಕರ್ತನೆ ನಮ್ಮ ಚಿತ್ರದುರ್ಗ ಜಿಲ್ಲೆಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತೇವೆ. ಅದರಲ್ಲೂ ವಿಶೇಷವಾಗಿ ಹಿರಿಯೂರು ಪಟ್ಟಣಕ್ಕಾಗಿ, ಹಿರಿಯೂರು ತಾಲೂಕಿಗಾಗಿ ನಿನ್ನ ಸಮ್ಮುಖದಲ್ಲಿ ವಿನಯಿಸುತ್ತೇವೆ ಸ್ವಾಮಿ. ಪರಲೋಕದ ಅನುಗ್ರಹ ಕರ್ತನೆ ಈ ಚಿತ್ರದುರ್ಗ ಜಿಲ್ಲೆಗೆ, ಈ ಹಿರಿಯೂರು
ತಾಲೂಕು ಮತ್ತು ಈ ಪಟ್ಟಣಕ್ಕೆ ಉಂಟಾಗಲಿ. ಈಗಾಗಲೇ ನಿನ್ನ ದಯೆ ದೊರಕಿರುವುದಕ್ಕಾಗಿ ಸ್ತೋತ್ರ. ಸಭೆಗಳಿಗಾಗಿ, ಸೇವೆಗಳಿಗಾಗಿ, ಸೇವಕರುಗಳಿಗಾಗಿ, ದೇವ ಜನರಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲೂ ಕರ್ತನೇ, ಇವತ್ತು ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ನಿನಗೆ ಮೀಸಲಾದ ಸಜೀವ ಯಜ್ಞವಾಗಿ ಜೀವಿಸಲಿಕ್ಕೆ, ಪವಿತ್ರಾತ್ಮನ ಸಾನ್ನಿಧ್ಯವನ್ನು ಬಲವಾಗಿ ಅನುಭವಿಸಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಪ್ರೀತಿಯ ನೆಟ್ವರ್ಕ್ನಲ್ಲಿರಲಿಕ್ಕೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು. ಒಂದೊಂದು ಸಭೆಯಲ್ಲೂ ಕೂಡ ಉಜ್ಜೀವನ ಉಂಟಾಗಲಿ. ಒಂದೊಂದು ಸಭೆಯಲ್ಲೂ ಕೂಡ ಕರ್ತನೇ ನಿನ್ನ ಉನ್ನತ ಅನುಗ್ರಹ ಆಶೀರ್ವಾದಗಳು ಉಂಟಾಗಲಿ. ಸಭಿಕರು, ದೇವರ ಮಕ್ಕಳು ಕರ್ತನೇ ಇಹಲೋಕದ ಆಶೀರ್ವಾದಗಳಲ್ಲಿ ವೃದ್ಧಿ ಆಗಲಿ. ಆರೋಗ್ಯ ಮತ್ತು ದೈವಿಕ ಸಮಾಧಾನವನ್ನು ಅನುಭವಿಸುವರಾಗಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನೊಂದಿನ ನಿಕಟ ಬಾಂಧವ್ಯದಲ್ಲಿ ಬೆಳೀಲಿಕ್ಕೂ, ವಾಕ್ಯದಲ್ಲಿ ಬೆಳೀಲಿಕ್ಕೂ ಅನುಗ್ರಹ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಕರ್ತನೇ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಮತ್ತು ಈ ಹಿರಿಯೂರು ಪಟ್ಟಣ ಮತ್ತು ತಾಲೂಕಿನಲ್ಲಿ ಸೇವೆ ಮಾಡುವ ಎಲ್ಲ ಸೇವಕರುಗಳನ್ನು ಆಶೀರ್ವದಿಸಪ್ಪ. ಒಬ್ಬನು ನನಗೆ ಸೇವೆ ಮಾಡಿದರೆ ನನ್ನ ತಂದೆ ಅವನನ್ನು ಘನಪಡಿಸುತ್ತಾನೆ ಅಂತ ವಾಕ್ಯ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ತಂದೆಯ ಘನತೆ ಪ್ರತಿಯೊಬ್ಬರಿಗೂ ಉಂಟಾಗಲಿ. ಸೇವಕರುಗಳಿಗೆ ಬೇಕಾದ ಆರೋಗ್ಯ ಕೊಡಪ್ಪ. ಸೇವಕರುಗಳಿಗೆ ಬೇಕಾದ ಸುರಕ್ಷತೆ ಕೊಡಪ್ಪ. ಸೇವಕರುಗಳ ಪ್ರಯಾಣಗಳಲ್ಲಿ ನಿನ್ನ ವಿಶೇಷ ಸಂರಕ್ಷಣೆ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ಇರುವಂಥ ವಿರೋಧಗಳು, ಹೋರಾಟಗಳು ಎಲ್ಲದರಲ್ಲಿ ನಿನ್ನ ಮಕ್ಕಳನ್ನು ಬಲಪಡಿಸಿ ಮುಂದಕ್ಕೆ ತಗೊಂಡೋಗು ಸ್ವಾಮಿ. ಸೇವೆಯ ಅಗತ್ಯಗಳನ್ನು ಸಂಧಿಸು. ಸೇವೆಯ ಎಲ್ಲೆಗಳನ್ನು ವಿಸ್ತಾರಗೊಳಿಸು. ನೀನು ಕೊಟ್ಟಂಥ ದರ್ಶನ ಯೋಜನೆಗಳನ್ನು ಪೂರ್ತಿಗೊಳಿಸಲಿಕ್ಕೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳುವಂತ ನಿನ್ನಿಂದ ಕರೆಸಿಕೊಳ್ಳಿಕ್ಕೆ ಒಬ್ಬೊಬ್ಬರು ಸೇವಕರಿಗೂ ನೀನು ಬೇಕಾದ ಕೃಪೆಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇವೆ. ಇಡೀ ಜಿಲ್ಲೆಯನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು. ಚಿತ್ರದುರ್ಗ ಜಿಲ್ಲೆ ನಿನ್ನ ಕೈಗೆ ಒಪ್ಪಿಸ್ಕೊಳ್ತೇವೆ. ಎಲ್ಲ ಸೇವಕರುಗಳನ್ನು ಆಶೀರ್ವದಿಸು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ವಿಶೇಷವಾಗಿ ರಕ್ಷಣೆ ಹೊಂದದೇ ಇರುವಂತಹ ನಿನ್ನ ಮಕ್ಕಳನ್ನು, ಚಿತ್ರದುರ್ಗ ಜಿಲ್ಲೆಯ ರಕ್ಷಣೆ ಹೊಂದದೇ ಇರುವಂತಹ ಮಕ್ಕಳನ್ನು, ಎಲ್ಲ ಜಾತಿ ಜನಾಂಗದವರನ್ನು ನಿನ್ನ ಕೈಗೆ ಒಪ್ಪಿಸ್ಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು. ವಿಶೇಷವಾಗಿ ಹಿರಿಯೂರು ಪಟ್ಟಣದಲ್ಲೂ, ಹಿರಿಯೂರು ತಾಲೂಕಿನಲ್ಲೂ ರಕ್ಷಣೆ ಹೊಂದದೇ ಇರುವಂತಹ ಎಲ್ಲ ಜನರು ನಿನ್ನ ಕೈಗೆ ಒಪ್ಪಿಸ್ಕೊಳ್ತೇವೆ. ಒಬ್ಬರು ಕೆಟ್ಟು ನಾಶವಾಗುವುದು ತಂದೆಯ ಚಿತ್ತ ಅಲ್ಲ. ಎಲ್ಲರೂ ರಕ್ಷಣೆ ಹೊಂದಬೇಕು. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾದನು. ಅಪ್ಪ, ಆ ಉದ್ದೇಶ ನೆರವೇರಲಿ ಅಂತ ನಾವು ಬೇಡಿಕೊಳ್ತೇವೆ. ಕರ್ತನ ಜೀವನದಲ್ಲಿ ಒಂದು ಸಾರಿ ಆದರೂ ಸುವಾರ್ತೆಯನ್ನು ಕೇಳಲಿಕ್ಕೆ ಈ ಹಿರಿಯೂರು ಪಟ್ಟಣ ಮತ್ತು ಈ ತಾಲೂಕಿನ ಜನತೆಗೆ ನೀನು ಕೃಪೆ ಕೊಡು ಸ್ವಾಮಿ. ಸತ್ಯವನ್ನು ಗ್ರಹಿಸಿಕೊಳ್ಳುವ ಕರ್ತನೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿಯನ್ನ ರುಚಿಸುವ ಭಾಗ್ಯ ಕೊಡಪ್ಪ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡು ಸ್ವಾಮಿ. ಪ್ರತಿಯೊಬ್ಬರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿ. ಪರಲೋಕದ ಭರವಸೆಯೊಂದಿಗೆ ಪ್ರತಿಯೊಬ್ಬರು ಜೀವಿಸಲಿಕ್ಕೆ ನೀನು ಅನುಗ್ರಹ ಕೊಡು. ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಗಳ ಹಸ್ತಕ್ಕೆ ಒಪ್ಪಿಸ್ತೇವೆ. ನೀನು ಆಶೀರ್ವದಿಸಿ ನಡೆಸು. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಆರೋಗ್ಯ ಕೊಡಿ, ಸಮಾಧಾನ ಕೊಡಿ. ಈ ದಿನದಲ್ಲಿ ಕೈ ಇಟ್ಟು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡಿಯಪ್ಪ. ನಿನ್ನ ಮಕ್ಕಳು ಕೈಗೊಳ್ಳುವ ಪ್ರಯಾಣಗಳಲ್ಲಿ ನೀವು ಜೊತೆಗಿರಿ ಸ್ವಾಮಿ. ಮಗನೇ, ಭಯಪಡಬೇಡ, ಧೈರ್ಯವಾಗಿ ನಾನು ಜೊತೆಗಿದ್ದೀನಿ ಅಂತ ಹೇಳಿ. ಮಗಳೇ, ನೀನು ಧೈರ್ಯವಾಗಿರು ಅಂತ ಹೇಳಿ ನಿಮ್ಮಿಂದ ಒಂದು ಧೈರ್ಯ, ಭರವಸೆಯ ಒಂದು ಆಶ್ವಾಸನೆಯ ಪದ ನಿಮ್ಮ ಮಕ್ಕಳ ಹೃದಯಗಳಲ್ಲಿ ಪ್ರತಿಧ್ವನಿಸಲಿ ಅಂತ ನಾವು ಬೇಡ್ತೇವೆ ಸ್ವಾಮಿ. ನೀನು ಆಶೀರ್ವದಿಸು. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಗಳ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನದಕ್ಕಾಗಿ ಸ್ತೋತ್ರ. ಮತ್ತೊಂದು ಆವೃತ್ತಿ ನಿನ್ನ ವಾಕ್ಯವನ್ನು ನೆನಪು ಮಾಡ್ಕೊಳ್ತೇವೆ. ಅಪ್ಪ, ನಿನ್ನ ಪ್ರೀತಿಯ ಅಟ್ಮಾಸ್ಫಿಯರ್ನಲ್ಲಿ ಇರಲಿಕ್ಕೆ ಕೃಪೆ ಕೊಡು. ಹೌದು, ನಮ್ಮನ್ನು ಸಜೀವ ಯಜ್ಞವಾಗಿ ಸಮರ್ಪಿಸುವಂತಹ ಜೀವಿತವೇ ದೇವರ ಕೃಪೆಯ ಒಂದು ಅಟ್ಮಾಸ್ಫಿಯರ್. ದೇವರ ಪ್ರೀತಿಯನ್ನು ರುಚಿ ನೋಡುವ ಅಟ್ಮಾಸ್ಫಿಯರ್. ನಮ್ಮನ್ನು ಅದರಲ್ಲಿ ಕಾದು ನಡೆಸು. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆಯಲಿಲ್ಲ. ಆಮೆನ್. ನಮ್ಮ ತಂದೆಯ ದೇವರ ಪ್ರೀತಿ, ಪ್ರಭೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಲ್ಲೂ ಸದಾಕಾಲ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್. ಆಮೆನ್.